ಚುನಾವಣಾಧಿಕಾರಿಗಳ ಮೇಲೆ ಕಾರು ಹತ್ತಿಸೋದಕ್ಕೆ ಯತ್ನಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿದ್ದಂತಹ ಆರೋಪಿಗಳು ಮತ್ತೆ ಜೈಲಿನಿಂದ ಹೊರಬಂದು ಮತ್ತೆ ದಾಂಧಲೆ ಮಾಡಿದ್ದಾರೆ. ಅಧಿಕಾರಿ ಮೇಲೆ ಕಾರು ಹತ್ತಿಸೋದಕ್ಕೆ ಯತ್ನಿಸಿದ ಪ್ರಕರಣದಲ್ಲಿ ಜೈಲು ಸೇರಿದ್ದ ಆರೋಪಿಗಳು ಜೈಲಿಂದ ಹೊರಗೆ ಬಂದು ಮತ್ತೆ ದಾಂಧಲೆ ಮಾಡಿದ್ದಾರೆ. ಮಾಗಡಿ ತಾಲೂಕಿನ ಕುದೂರು ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಘಟನೆ. 4 ತಿಂಗಳ ನಂತರ ಜೈಲಿನಿಂದ ಹೊರಬಂದಿದ್ರು ಆರೋಪಿಗಳು ಮತ್ತೆ ಗ್ರಾಮಕ್ಕೆ ಬಂದು ಯಾರು ದೂರು ಕೊಟ್ಟಿದ್ರೋ ಅವ್ರ ಮೇಲೆ ಹಲ್ಲೆ ಮಾಡಿರೋ ಆರೋಪ. ಶ್ರೀನಿವಾಸ್ ಮತ್ತು ಹೇಮಂತ್ ಅಂತಕ್ಕಂಥವ್ರು ಈಗ ಹಲ್ಲೆ ಮಾಡಿದ್ದಾರೆ ದೂರುದಾರರ ಮೇಲೆ ಅಂತ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ದೊಡ್ಡ ಗಲಾಟೆನೇ ನಡೆದಂಗಿದೆ. ಯಾವಾಗ ನಡೆದ ಘಟನೆ, ಏನಿದ್ರ ಹಿನ್ನೆಲೆ, ಏನಿದೆ ಮಾಹಿತಿ? ಡೈರಿ ಚುನಾವಣಾ ವಿಚಾರದಲ್ಲಿ ಚುನಾವಣಾಧಿಕಾರಿಗಳ ಮೇಲೆ ಕಾರು ಹತ್ತಿಸಲು ಯತ್ನಿಸಿದಂತ ಒಂದು ಪ್ರಕರಣ ಏನಿದೆ, ಪ್ರಕರಣದಲ್ಲಿ ಜೈಲು ಸೇರಿದಂತ ಆರೋಪಿಗಳು ಜೈಲಿನಿಂದ ಹೊರಬಂದು ಮತ್ತೆ ದಾಂಧಲೆಯನ್ನ ನಡೆಸಿರುವಂತ ಘಟನೆ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಬಿಡುಗಡೆಯಾಗಿ ಬಂದ ಬಳಿಕ ದೂರು ಕೊಟ್ಟಿದ್ದಂತ ಗ್ರಾಮಸ್ಥರ ಮೇಲೆ ಗಲಾಟೆಯನ್ನ ನಡೆಸಿರುವಂತ ಆರೋಪ ಕೇಳಿ ಬಂದಿದೆ. ಕಳೆದ ಸೆಪ್ಟೆಂಬರ್ 27ರಂದು ಮಾಗಡಿ ತಾಲೂಕಿನ ಉಳೆಹಳ್ಳಿ ಗ್ರಾಮದಲ್ಲಿ ಈ ಪ್ರಕರಣ ನಡೆದಿತ್ತು. ಡೈರಿ ಚುನಾವಣೆಯನ್ನ ತಡೆಯಲಿಕ್ಕೋಸ್ಕರ ಗ್ರಾಮದ ಕೆಲ ಕಿಡಿಗೇಡಿಗಳು ಚುನಾವಣಾಧಿಕಾರಿಗಳ ಮೇಲೆ ಕಾರು ಹತ್ತಿಸಲು ಕೂಡ ಯತ್ನಿಸಿದ್ರು. ಈ ವೇಳೆ ಸುಮಾರು 5-6 ಮಂದಿಯನ್ನು ಕೂಡ ಬಂಧನ ಮಾಡಲಾಗಿತ್ತು. ಸದ್ಯ ಅವರು ಬೇಲ್ ಮೇಲೆ ಹೊರಗಡೆ ಕೂಡ ಬಂದಿರುವಂತದ್ದು. ಹೊರಗಡೆ ಬಂದ ಬಳಿಕ ದೂರು ಕೊಟ್ಟಿದ್ದಂತ ಗ್ರಾಮಸ್ಥರೇನಿದ್ರು ಅವರ ಮೇಲೆ ಇವತ್ತು ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಆ ಒಂದು ಪ್ರಕರಣದ ಆರೋಪಿಗಳಾಗಿದ್ದಂತ ಶ್ರೀನಿವಾಸ್ ಮತ್ತು ಹೇಮಂತ್ ಎಂಬುವರು ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಜೊತೆಗೆ ಹಲ್ಲೆ ಮಾಡಿರುವಂತ ಒಂದು ವಿಡಿಯೋ ಕೂಡ ಸದ್ಯ ವೈರಲ್ ಆಗಿರುವಂತದ್ದು. ತಮ್ಮ ವಿರುದ್ಧ ದೂರು ಕೊಟ್ಟಂತವರ ವಿರುದ್ಧ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು. ಜೊತೆಗೆ ಸಾಕಷ್ಟು ಗ್ರಾಮದಲ್ಲಿ ದಾಂಧಲೆಯನ್ನ ನಡೆಸ್ತಿದ್ದಾರೆ ಅಂತ ಗ್ರಾಮಸ್ಥರು ಇದೀಗ ಕುದೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಅರವಿಂದ್. ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.